Thank you so much. And I'm so very happy and glad, and my gratitude to be associated with Mahavatar Foundation. ಸೊ ಈ ದಿನ ಎಲ್ಲರಿಗೂ 80ನೇ ವರ್ಷದ ಇಂಡಿಪೆಂಡೆನ್ಸ್ ಡೇ ದಿನದ ಶುಭಾಶಯಗಳು. ಸೊ ಇಂಡಿಪೆಂಡೆನ್ಸ್ ಡೇ ಅಂದ್ರೆ ಸ್ವತಂತ್ರ ದಿನಾಚರಣೆಯ ನಾವು ಆಚರಿಸ್ಬೇಕಾದ್ರೆ ನಾವು ತುಂಬಾ ಖುಷಿಯಾಗಿ ಸ್ವತಂತ್ರ ಅಂತೀವಿ. ಬಟ್ ಆದ್ರೆ ಆ ಸ್ವತಂತ್ರ ನಮ್ಮಲ್ಲಿ ನಾವು ಹೇಗೆ ನಾವು ಅಳವಡಿಸ್ಕೊಡ್ತಿರೋ ಫ್ರೀಡಮ್ ಅದು ನಮ್ಗೆ ನಿಜವಾದ ಖುಷಿಯನ್ನ ತಂದ್ಕೊಡುತ್ತೆ ಅಲ್ವಾ? ಸೊ ಈ ಒಂದು ಖುಷಿ ಪ್ರತಿಯೊಬ್ಬರು ಹೇಳ್ತೀನಿ ಅಂತಂದ್ರೆ ಈ ಖುಷಿ ಅಂದ್ರೆ ನಮ್ಮ ಫ್ರೀಡಮ್ ವಿತ್ ರೆಸ್ಪೆಕ್ಟ್ ಟು ಫಿಯರ್ ಆಗಿರ್ಬೋದು, ನಾವು ಹೊರಗಡೆ ಬರಬೇಕು. ಮತ್ತೆ ನಮ್ಮ ಲಿಮಿಟಿಂಗ್ ಬಿಲೀಫ್ ಸಿಸ್ಟಮ್ಸ್ ನಮ್ಮಲ್ಲಿ ಏನಿರುತ್ತೆ ಅದು ಹೊರಗಡೆ ಬರಬೇಕು. ಮತ್ತೆ ನಮ್ ಒಂದು ನಾವು ಬ್ಯಾರಿಯರ್ ಹಾಕೊಳ್ತೀವಿ ಪ್ರತಿಯೊಂದಕ್ಕೂ, ನಮ್ಮಲ್ಲಿ ಇಲ್ಲ ಅಥವಾ ನಾವ್ ಇದೆ ಅಂತ. ಸೊ ಈ ಒಂದು ನಮ್ಮ ಸಬ್ ಕಾನ್ಶಿಯಸ್ ಅಲ್ಲಿ ಇರೋ ಒಂದು ಪ್ಯಾಟರ್ನ್ಸ್ ಏನಿದೆ, ಓಲ್ಡ್ ಪ್ಯಾಟರ್ನ್ಸ್, ಅದನ್ನ ರಿಫಾರ್ಮ್ ಮಾಡಿ ನಮ್ಮದೇ ಆದಂತಹ ಒಂದು ಪಾಸಿಟಿವ್ ಅನ್ನ ತಗೊಂಡ್ ಬರ್ಬೇಕು. ಸೊ ಈ ಒಂದು ಪ್ರಕಾರವಾಗಿ ನನ್ನ ಒಂದು ವಿದ್ಯೆಗಳನ್ನ ಕಲ್ತಿರೋ ಒಂದು ಟೈಮ್ ಫ್ರೇಮ್ ಅಲ್ಲಿ ನಿಮ್ಗೆ ನಾನು ಇದನ್ನ ಕೊಡ್ತಾ ಹೋಗ್ತೀನಿ. ಸೊ ಫಸ್ಟ್ ಆಫ್ ಆಲ್ ಮೈ ಇಂಟ್ರಡಕ್ಷನ್ ಅಬೌಟ್ ಮೀ. ಸೊ ನಾನು ದೀಪಾ ರಾಜೇಂದ್ರ. ನನ್ನ ಜರ್ನಿ ಬಂದು ಇಟ್ ಹಸ್ ಸ್ಟಾರ್ಟೆಡ್ ಫ್ರಮ್ 2009 ಈ ಸ್ಪಿರಿಚುಯಾಲಿಟಿಯಲ್ಲಿ. ಅಂಡ್ ಅಟ್ ದ ಸೇಮ್ ಟೈಮ್ ಐ ವಾಸ್ ಇನ್ ಪ್ಯಾರಲಲ್ಲಿ ಇಂಜಿನಿಯರಿಂಗು ಮಾಡ್ಕೊಂಡಿದ್ದೀನಿ. ಸೊ ಐ ಆಮ್ ಎಂ ಟೆಕ್ ಇನ್ VLSI ಡಿಸೈನ್ ಪ್ರೊಫೆಷನಲ್ ಆಗಿ ಮುಗಿಸಿದ್ದೀನಿ. ಸೊ ಅಟ್ ದ ಸೇಮ್ ಟೈಮ್ ಐ ಆಮ್ ವರ್ಕಿಂಗ್ ವಿತ್ ಟಾಟಾ ಎಲೆಕ್ಟ್ರಾನಿಕ್ಸ್ ಈಗ. ಸೊ ಇದು ಅಲ್ಲದೆ ನನ್ಗೆ ಪ್ಯಾಷನ್ ಇರೋದು ಈ ಸ್ಪಿರಿಚುಯಾಲಿಟಿ ಆಗಿರೋದ್ರಿಂದ ಸುಮಾರು ವಿದ್ಯೆಗಳನ್ನ ಕಲ್ತ್ಕೊಂಡಿದೀನಿ. ಅಟ್ ದ ಸೇಮ್ ಟೈಮ್ ಹೀಲಿಂಗ್ ಮೊಡಾಲಿಟೀಸ್ ಏನಿದೆ, ಸೊ ಇದು ಡಿಫ್ರೆಂಟ್ ಟು ಡಿಫ್ರೆಂಟ್. ಯಾಕಂದ್ರೆ ಸೈನ್ಸ್ ಇಸ್ ಅ ವೆರಿ ವಾಸ್ಟ್. ಇದು ನಮ್ಮಲ್ಲಿ ನಮ್ಗೆ ಹೊರಕಾಗ್ಬೇಕು ಅನ್ನೋದು ಇದಕ್ಕಿನ ನಾವು ಫಸ್ಟ್ ಸೈನ್ಸ್ ಏನ್ ಹೇಳುತ್ತೆ ಅಥವಾ ನಮ್ಗೆ ಹೇಗೆ ಉಪಯೋಗ ಆಗತ್ತೆ ಅನ್ನೋದು ನಮ್ಗೆ ಅರ್ಥ ಮಾಡ್ಕೋಬೇಕಾಗತ್ತೆ. ಸೊ ನಾನು ಈಗ ಇಂಟ್ರೊಡಕ್ಷನ್ ಹೇಳ್ಬೇಕು ಅಂತಂದ್ರೆ, ಸೊ ಅವರ ಮತ್ತೆ ಎನರ್ಜಿ ಇಸ್ ಐ ಆಮ್ ಎನರ್ಜಿ ಅಂಡ್ ಟ್ರಾನ್ಸ್ಫಾರ್ಮೇಶನ್ ಕೋಚ್. ಸೊ ಇದರಲ್ಲಿ ನಮ್ಗೆ ಪ್ರತಿಯೊಂದು ಎನರ್ಜಿ ನಾವು ಏನ್ ನೋಡ್ತೀವಿ, ಪಾಸಿಟಿವ್ ಆಗಿರ್ಬೋದು, ನೆಗೆಟಿವ್ ಆಗಿರ್ಬೋದು, ನಮ್ಮಲ್ಲಿ ಹೇಗೆ ನಾವು ಬಿಲ್ಡ್ ಮಾಡ್ಕೋಬೇಕು ಅನ್ನೋದು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಸೊ ನಮ್ಮಲ್ಲಿ ಯಾವ ರೀತಿಯಲ್ಲಿ ನಾವು ತೊಡಗಿಸ್ಕೋತೀವಿ ನಮ್ಮನ್ನ, ಆ ಮೈಂಡ್ ಸೆಟ್ ಇದೆ, ಇಟ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್ ಟು ಗೆಟ್ ಅ ಪಾಸಿಟಿವ್ ರಿಸಲ್ಟ್. ಸೊ ಇದ್ರ ಪ್ರಕಾರ ನಾವು ಕೆಲವರಿಗೆ ಏನಾಗತ್ತೆ ಅಂತಂದ್ರೆ ಇಮೋಷನಲ್ ಟ್ರಾಮಾ ಇರುತ್ತೆ. ಸೊ ಆಸ್ ಅನ್ ಹೊರ ದೀಪ, ವಾಟ್ ಐ ಡೂ ಅಂಡ್ ವಾಟ್ ಐ ಹೆಲ್ಪಿಂಗ್ ಅಂಡ್ ಪ್ರೊವೈಡಿಂಗ್ ಮೈ ಸರ್ವಿಸ್ ಅಂತಂದ್ರೆ, ದ ಆರ ಅನ್ನೋದು ಕಂಪ್ಲೀಟ್ಲಿ ಪ್ರಭಾವಳಿ. ಈ ಪ್ರಭಾವಳಿ ಅನ್ನೋದು ನಮ್ಮಲ್ಲಿ ಒಬ್ರಿಗೆ ಒಬ್ಬೊಬ್ರು ವೇರಿಯೇಷನ್ಸ್ ಇರುತ್ತೆ. ಸೊ ಈ ಪ್ರಭಾವಳಿಯನ್ನ ನಾವು ನಮ್ಮಲ್ಲಿ ಅರ್ಥ ಮಾಡ್ಕೊಂಡಾಗ ಯಾವುದು ಪಾಸಿಟಿವ್, ಯಾವುದು ನೆಗೆಟಿವ್, ಮತ್ತೆ ಎಲ್ಲಿ ಹೋಗ್ಬೇಕು ಅಂದ್ರೆ ನಮ್ಮ ಎನರ್ಜಿ ಲೆವೆಲ್ ಎಲ್ಲಿ ಕರೆಕ್ಷನ್ಸ್ ಇರುತ್ತೆ ಅಲ್ವಾ. ಸೊ ಆ ಒಂದು ನಿಟ್ಟಲ್ಲಿ ನಾವು ಹೆಲ್ಪ್ ಮಾಡ್ತಾ ಬರ್ತೀವಿ. ಸೊ ಅದಂದ್ರೆ ಈ ಪಾಸ್ಟ್ ಲೈಫ್ ರೆಗ್ರೆಷನ್ ಥೆರಪಿ ಅಲ್ವಾ. ಸೊ ಕೆಲವರಿಗೆ ಏನೋ ಇದು ಕುತೂಹಲ ಅಂತ ಹೇಳುತ್ತೆ. ಸೊ ಪೂರ್ವ ಜನ್ಮದ ಚಿಕಿತ್ಸೆ, ಈ ಪೂರ್ವ ಜನ್ಮದ ಚಿಕಿತ್ಸೆ ಮುಖಾಂತರ ನಮ್ಮಲ್ಲಿ ಇರುವಂತ ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಸ್ ಅಂದ್ರೆ ನೀವು ನೋಡಿರ್ಬೋದು, ಎಷ್ಟೋ ಜನರಿಗೆ ಮೆಡಿಕಲ್ ರೀಸನ್ಸ್ ಇಂದ ಎಲ್ಲ ಕರೆಕ್ಟ್ ಇರುತ್ತೆ, ಅಂದ್ರೆ ಯಾವ್ದು ಪ್ರಾಬ್ಲಮ್ಸ್ ತೋರ್ಸಲ್ಲ. ಬಟ್ ಆದ್ರೆ ಪೇನ್ ಮತ್ತೆ ಸಫರಿಂಗ್ಸ್ ಅನ್ನ ಪ್ರತಿ ಒಂದು ದಿನದಲ್ಲೂ ಆಗ್ತಿರುತ್ತೆ. ಕೆಲವೊಬ್ಬರಿಗೆ ಡೈಲಿ ಅಂದ್ರೆ ದಿನದಲ್ಲೇ ಮಲಗ್ತಾ ಇರ್ತಾರೆ, ಸೋಂಬೇರಿಗಳಾಗಿರ್ತಾರೆ, ಯಾವ್ದೋ ಗೊತ್ತಿಲ್ಲದೆ ಒಂಥರ ಮಂಕ್ ಹೊಡೆದಿರುತ್ತೆ, ಮತ್ತೆ ಏನೋ ಮಾಡ್ಬೇಕು ಅಂತ ಉತ್ತೇಜನ ಇರುತ್ತೆ ದೈಹಿಕದಲ್ಲಿ, ಬಟ್ ಮಾಡ್ಲಿಕ್ಕೆ ಆಗ್ತಿರಲ್ಲ. ಸಮ್ ಬ್ಯಾರಿಯರ್ಸ್ ಅಥವಾ ಬ್ಲಾಕೇಜಸ್ ಅಂತ ಹೇಳ್ತೀವಿ. ಸೊ ನಮ್ಗೆ ಕಾಣಿಸ್ಕೊಳ್ಳೋದಿರೋ ಅಂತ ಒಂದು ಆರಾದಲ್ಲೂ ನಮ್ಗೆ ಇದೇನಾಗುತ್ತೆ, ಸೈಕೋಸೊಮ್ಯಾಟಿಕ್ ಅಂತ ಕಾರುತ್ತೆ. ಸೊ ಇದು ಮೇನ್ಲಿ ಮುಖ್ಯವಾಗೋದು ಹೇಗೆ ಅಂತಂದ್ರೆ, ನಾವು ಇನಿಷಿಯಲಿ ನಮ್ಗೆ ಗೊತ್ತಾಗಲ್ಲ. ಏಕೆ ಅಂತಂದ್ರೆ ಕೆಲವೊಂದು ಟೈಮಲ್ಲಿ ಮೇಡಮ್, ನಾನು ತುಂಬಾ ಜನರು ನನ್ನ ಹತ್ರ ಬರೋರು ಹೇಳ್ತಾರೆ, ಮೇಡಮ್ ನಂದು ಮೆಡಿಕಲ್ ರೀಸನ್ಸ್ ರಿಪೋರ್ಟ್ಸ್ ಎಲ್ಲ ನೋಡಿ ಮೇಡಮ್ ಎಲ್ಲ ಕರೆಕ್ಟ್ ಇದೆ, ಆದ್ರೆ ನನಗೆ ಈ ತರ ಸಫರಿಂಗ್ಸ್ ಆಗ್ತಿದೆ, ನನಗೆ ಯಾಕೆ ಅಂತ ಗೊತ್ತಾಗ್ತಿಲ್ಲ, ಇದ್ರನ್ನ ನನ್ಗೆ ಏನಾದ್ರೂ ಮಾಡಿ ಸ್ವಲ್ಪ ಇದರಿಂದ ಬಿಡುಗಡೆ ಕೊಡಿ ಅಂತ ಹೇಳ್ತಾರೆ. ಬಟ್ ಆದ್ರೆ ಇದನ್ನ ನಾವು ಕಂಪ್ಲೀಟ್ ಆಗಿ ಒಂದು ಕೇಸನ್ನ ತಗೊಂಡು ಅನಲೈಸ್ ಮಾಡಿದ್ ನೋಡಿದಾಗ ಅವರಲ್ಲಿ ಮೆಡಿಕಲ್ ಎಲ್ಲ ಫಿಟ್ಟೇ ಇರ್ತಾರೆ. ಬಟ್ ಆದ್ರೆ ಇದು ಮೆಡಿಕಲಿ ಅಂತಲ್ಲ ರೀಸನ್, ಅಂದ್ರೆ ಬಾಡಿಲಿ ಅಂತ ಇರಲ್ಲ, ಇದನ್ನ ಕಾಶಲ್ ಬಾಡಿ ಅಂತ ಹೇಳ್ತೀವಿ. ಅಂದ್ರೆ ನಮ್ಮಲ್ಲಿ ಇದು ಒಂದು ಹೊರ್ಗಡೆ ಅಂತಲ್ಲ, ಇದು ಒಂದು ಒಂದು ಸುಪ್ತ ನಮ್ ಹಾರಾದಲ್ಲಿ ಒಂದು ಫೀಲ್ಡ್ ಇರುತ್ತೆ ಅಲ್ವಾ. ಆ ಮೆಮೊರೀಸ್ ಅಂದ್ರೆ ಪಾಸ್ಟ್ ಲೈಫ್ ಗೆ ಹೋಗಿ ಅದನ್ನ ಆಕ್ಸೆಸ್ ಮಾಡ್ತಾ ಅವ್ರಿಗೆ ಆಗಿರೋ ಟ್ರಾಮಾ ಆಗಿರ್ಬೋದು, ಇದೆಲ್ಲ ಒಂದು ಪೂರ್ವ ಜನ್ಮದಿಂದಾನೇ ಅವ್ರಿಗೆ ಈ ಪ್ರೆಸೆಂಟ್ ಲೈಫ್ ಅಲ್ಲಿ ಟ್ರಾಮಾ ತರ ಕಾಡ್ತಿರುತ್ತೆ. ಸೊ ಆ ಒಂದು ಚಿಕಿತ್ಸೆಯನ್ನ ನಾವು ಈ ಒಂದು
ಸಜೆಸ್ಟಿಬಿಲಿಟಿ ಟೆಸ್ಟ್ ತಗೊಂಡು ನಾವು ಒಂದು ಚಿಕಿತ್ಸೆನ ಮಾಡ್ತೀವಿ. ಸೊ ಇದರಿಂದ ಅವರು ಕಂಪ್ಲೀಟ್ ಆಗಿ ರಿಕವರ್ ಆಗಿರ್ತಾರೆ. ಸೊ ಈ ತರ ಸುಮಾರು ಡಿಫ್ರೆಂಟ್ ನಾವು ವೆರೈಟೀಸ್ ಆಫ್ ಪೀಪಲ್ಸ್ ಅನ್ನ ನೋಡ್ಬೋದು. ಇದು ಒಂದೇ ಕ್ಷೇತ್ರದಲ್ಲ, ಫೈನಾನ್ಷಿಯಲಿ ಬ್ಲಾಕ್ ಆಗಿರ್ತಾರೆ, ಅಥವಾ ಸ್ಪಿರಿಚುಲಿ ಅಥವಾ ಒಂದು ಲೈಫ್ ಪರ್ಪಸೇ ಗೊತ್ತಿರಲ್ಲ ಅವ್ರಿಗೆ ಏನ್ ಮಾಡ್ತಿರ್ತಾರೆ ಅಂತ, ಪ್ರತಿಯೊಂದರಲ್ಲೂ ಕೈ ಹಾಕ್ತಾರೆ, ಎಲ್ಲಾ ಕಡೆ ಕಳ್ಕೊಂಡಿರ್ತಾರೆ. ಆದ್ರೆ ಮೇಡಮ್ ನಾನು ಇಷ್ಟೆಲ್ಲ ಮಾಡಿ ನನ್ಗೆ ಏನ್ ಮಾಡ್ಬೇಕು ಅನ್ನೋದೇ ಗೊತ್ತಾಗಿರಲ್ಲ ಅಂತ ಇರ್ತಾರೆ. ಬಟ್ ಅವ್ರಿಗೆ ಒಂದು ಟೈಮ್ ಬರಬೇಕು ಅಂತ ಹೇಳ್ತೀವಿ ನಾವು, ಅದಲ್ಲ. ಅವ್ರಿಗೆ ಅದು ಗೊತ್ತಾಗದೆ ಒಂದು ಆ ಪರ್ಪಸ್ ಆಫ್ ಲೈಫ್ ಗೊತ್ತಾಗದೆ ಆ ಅನುಭವದಿಂದ. ಸೊ ಆ ಲೇಟ್ ಅನ್ನು ಮಾಡದೆ ನಾವ್ ಈ ಪೂರ್ವಜನ ಚಿಕಿತ್ಸೆ ಮುಖಾಂತರ ನಾವು ಅದು ಕಂಡ್ಕೋಬಹುದು. ಸೊ ಇದ್ರಲ್ಲಿ ಅಲ್ದೆ ನಾವು ನೋಡ್ಬೋದು ಈಗ ಇದೊಂದೇ ಅಲ್ಲ, ನಮ್ಗೆ ಪಾಸ್ಟ್ ಲೈಫ್ ನಾವ್ ಏಕೆ ತಿಳ್ಕೊಬೇಕು ಅನ್ನೋದು ಇರುತ್ತೆ ಕೆಲವರಿಗೆ. ಇದು ಎಲ್ರು ತಿಳ್ಕೊಳ್ಳೋದಂತಲ್ಲ, ಯಾರಿಗೆ ಅವಶ್ಯಕತೆ ಇದೆಯೋ ಅವ್ರು ಮಾತ್ರ ಇದು ತಗೋಬೇಕಾಗತ್ತೆ. ಯಾಕಂದ್ರೆ ನಾವ್ ಎಲ್ಲರಿಗೂ ಇವಾಗ ಹೇಗೆ ಹೋಗಿ ಸುಮ್ನೆ ಪಾಸ್ಟ್ ಲೈಫ್ ಬೇಕು ಅದರಲ್ಲ, ಅವರು ಕುತೂಹಲದಿಂದ ಮಾಡುವಂತದ್ದಲ್ಲ. ಯಾರಿಗೆ ತುಂಬಾ ಅವಶ್ಯಕತೆ ಇದೆಯೋ, ತುಂಬಾ ಸಫರಿಂಗ್ಸ್ ಇದೆಯೋ, ಮೆಡಿಕಲ್ ರಿಸಾಲ್ವ್ ಆಗದೆ ಇರುತ್ತೋ, ಮತ್ತೆ ಅವರಿಗೆ ಈ ಚಿಕಿತ್ಸೆನ ಮಾಡೋ ಅವಶ್ಯಕತೆ ನಾವು ಮಾಡ್ಬೋದು. ಅದಲ್ದೆ ಇವಾಗ ನಾವು ಕೆಲವರಿಗೆ ನೋಡ್ತೀವಿ ಹೇಗೆ ಅಂದ್ರೆ ಫ್ಯೂಚರ್ ಲೈಫ್, ಫಾರ್ ಎಕ್ಸಾಂಪಲ್ ಅವ್ರಿಗೆ ಸೋಲ್ಮೇಟ್ ಹುಡುಕೋದಾಗಿರ್ಬೋದು, ಅಥವಾ ಜೀವನದಲ್ಲಿ ಯಾವ್ದೋ ಒಂದು ಕ್ಷೇತ್ರದಲ್ಲಿ ಬಿಸ್ನೆಸ್ ಮಾಡಿ ಕಲ್ತ್ಕೊಂಡಿರ್ಬೋದು. ಈ ಒಂದು ಎಲ್ಲ ಫ್ಯೂಚರ್ ಅವ್ರಿಗೆ ಮುಂದೆ ಹೋಗ್ತಾ ಇರುತ್ತೆ. ಬಟ್ ಅದ್ರ ನಾವು ನೋಡ್ಕೊಳ್ಬಹುದು, ಏಕೆ, ಎಲ್ಲಿ ನಾವು ಹೋಗ್ಬೋದು, ಯಾವ ಸಮಯದಲ್ಲಿ ನಮ್ಗೆ ಏನ್ ಆಗತ್ತೆ. ಈ ಒಂದು ಪ್ರೋಗ್ರೆಷನ್ ಅಂತ ಕರಿತೀವಿ, ಫ್ಯೂಚರ್ ಲೈಫ್ ಪ್ರೋಗ್ರೆಷನ್ ಅಂತ ಕರಿತೀವಿ. ಇದ್ರೂ ನಾವು ಈ ಒಂದು ಸರ್ವಿಸ್ ಅನ್ನ ಕೊಡ್ತಿದೀವಿ. ಅದರ ಜೊತೆಗೆ ನಾವೇನು ಮುಖ್ಯವಾಗಿ ಹೇಳ್ಬೇಕು ಅಂತಂದ್ರೆ, ಇವಾಗ ಎಲ್ರಿಗೂ ಒಂದು ಈ ಡಿಫ್ರೆಂಟ್ ಹೀಲಿಂಗ್ ಮೊಡಾಲಿಟೀಸ್ ನಾವು ನೋಡ್ಕೊಂಡಿದೀವಿ. ಬಟ್ ಅದು ಸ್ಪೆಷಲ್ ಆಗಿರೋ ಹೀಲಿಂಗ್ ಅಂತಂದ್ರೆ ಡೆತ್ ಹೀಲಿಂಗ್. ಇದು ಒಂದು ಹೊಸ ಟರ್ಮ್ ನಿಮ್ಗೆ ಅನ್ಸ್ತಿದೆ, ಬಟ್ ಆದ್ರೆ ಇದು ಡೆತ್ ಹೀಲಿಂಗ್ ಅಂತ ಅಂದ್ರೆ, ಎಲ್ರೂ ಇವಾಗ ಸಾವು ಸಹಜ ಆಗಿರುತ್ತೆ. ಬಟ್ ಆದ್ರೆ ಸಹಜವಾಗಿ ಸಾವು ಬಂದ್ರು ಓಕೆ, ಇಲ್ಲ ಅಂತಲ್ಲ. ಬಟ್ ಆದ್ರೆ ಈ ಡೆತ್ ಹೀಲಿಂಗ್ ಅಲ್ಲಿ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ, ಈಗ ನೀವು ಕೇಳಿರ್ಬೋದು ಅಕಾಲಿಕ ನೃತ್ಯ ಆಗಿರುತ್ತೆ. ಅಂದ್ರೆ 30 ಅಥವಾ 25 ಅವ್ರಿಗೆ ಗೊತ್ತಿಲ್ದನೆ ಸಾವು ಬರುತ್ತೆ, ಆಕ್ಸಿಡೆಂಟ್ ಮುಖಾಂತರ ಆಗಿರ್ಬೋದು, ಏನಾದ್ರೂ ಆಗಿರ್ಬೋದು. ಇದು ನಾವು ಚಿಕಿತ್ಸೆ ನೋಡಿದಾಗ ಇದನ್ನ ನಾವು ಬ್ರಿಡ್ಜಿಂಗ್ ಮೆಥಡ್ ಅಲ್ಲಿ ನಾವು ಅದನ್ನ 25 ಅವರು ಅವ್ರಿಗೆ ನೆಕ್ಸ್ಟ್ ಏನ್ ಪ್ರೋಗ್ರೆಷನ್ ಮಾಡಿ ಇರುತ್ತೋ ಆ ಲೈಫ್ ಟರ್ಮ್ ಅನ್ನ ಅವ್ರು ಲೀವ್ ಮಾಡ್ಬೋದು. ದಿಸ್ ಇಸ್ ಆಕ್ಚುಲಿ ಸ್ಪಿರಿಚುಲಿ ನಾವು ಇದನ್ನ ಟೆಕ್ನಿಕಲ್ ಆಗಿ ಮಾಡ್ತೀವಿ. ಸೊ ಈ ಬ್ರಿಡ್ಜಿಂಗ್ ಮೆಥಡ್ ಅನ್ನು ಇಂಟ್ರೊಡ್ಯೂಸ್ ಮಾಡಿರ್ತೀವಿ. ಈ ಸರ್ವಿಸಸ್ ಇರುತ್ತೆ ನಿಮಗೆ. ಮತ್ತೆ ಕೆಲವರಿಗೆ ತುಂಬಾ ಮಕ್ಕಳಲ್ಲಿ ನಾವು ನೋಡಬಹುದು, ಆತ್ಮ ಅಂದ್ರೆ ಸೆಲ್ಫ್ ಕಾನ್ಫಿಡೆನ್ಸ್ ಇರೋದಿಲ್ಲ, ಆತ್ಮವಿಶ್ವಾಸ ಇರೋದಿಲ್ಲ, ಮತ್ತೆ ಅವ್ರು ಏನ್ ಮಾಡ್ಬೇಕು ಅನ್ನೋದು ಏನು ಗೊತ್ತಿರಲ್ಲ, ಕ್ಲಾರಿಟಿ ಇರಲ್ಲ, ಕಾನ್ಫಿಡೆನ್ಸ್ ಇರೋದಿಲ್ಲ. ಈ ಮಕ್ಕಳಿಗೆ ಮೇನ್ ಬೇಕಾಗಿರೋದು ಏನಪ್ಪಾ ಅಂದ್ರೆ ವಿಲ್ ಪವರ್, ಮತ್ತೆ ಅವರು ಒಂದು ಹೋಗೋದಕ್ಕೆ ಒಂದು ಗುಡ್ ಮೆಮೊರಿ, ಫೋಕಸ್, ಕಾನ್ಸಂಟ್ರೇಷನ್. ಸೊ ಇದೆಲ್ಲ ನಾವು ಈ ಒಂದು ಮೊಬೈಲ್ ವರ್ಲ್ಡ್ ಅಲ್ಲಿ ಅಥವಾ ಟೆಕ್ನಾಲಜಿ ಡೆವಲಪ್ ವರ್ಲ್ಡ್ ಅಲ್ಲಿ ನಾವು ನೋಡ್ಬೇಕಾದ್ರೆ ಎಲ್ಲವನ್ನು ನೋಡ್ತಾ ಇದೀವಿ ಅಲ್ವಾ. ಅಂದ್ರೆ ಅವ್ರು ಎಷ್ಟು ಡಿಪ್ರೆಸ್ಡ್ ಆಗಿರ್ತಾರೆ, ಫೋಕಸ್ ಇಲ್ಲದೆ. ಮತ್ತೆ ಅವರು ಕೆಲವೊಂದು ಮಾರ್ಕ್ಸ್, ಒಂದು 10 ಮಾರ್ಕ್ಸ್ ಕಡಿಮೆ ಬಂತು ಅಂದ್ರೆ ಅವ್ರು ತಡ್ಕೊಳಕ್ ಆಗಲ್ಲ, ಏನೇನೋ ಡಿಸಿಷನ್ ತಗೋಬರ್ತಾರೆ. ಅಂದ್ರೆ ಆ ಧೈರ್ಯನೂ ಇರೋದಿಲ್ಲ ಈ ಒಂದು ಜನರೇಷನ್ಗೆ. ಸೊ ಈ ನಮ್ ಸರ್ವಿಸಸ್ ಏನ್ ಕೊಡುತ್ತೆ ಅಂತಂದ್ರೆ, ಮಕ್ಕಳಿಗೆ ಒಂದು ಕ್ಲಾರಿಟಿ, ಅಂದ್ರೆ ಗಾಂಧಾರಿ ವಿದ್ಯೆ ನಾವು ಇವಾಗ ಏನ್ ಹೇಳ್ತೀರಿ, ದ ಪವರ್ ಆಫ್ ಥರ್ಡ್ ಹೈ ಫೋಕಸ್, ಇದ್ರನ್ನು ನಾವು ಸರ್ವಿಸಸ್ ಆಗಿ ಕೊಡ್ತಿದ್ವಿ ಕೆಲವೊಂದು ಮಕ್ಕಳಿಗೆ. ಯಾರಿಗೆ ಈ ಒಂದು ಆಕ್ಟಿವೇಶನ್ ಬೇಕಿದೆ, ಪವರ್ ಆಫ್ ಥರ್ಡ್ ಹೈ ಅಂದ್ರೆ ನಾವು ಒಂದು ಥರ್ಡ್ ಹೈ ಮುಖಾಂತರ ನಮ್ಮ ಒಂದು ಫೋಕಸ್ ಆಗ್ಲಿ, ಕಾನ್ಸಂಟ್ರೇಷನ್ ಆಗ್ಲಿ, ಅವ್ರು ಏನ್ ಮಾಡ್ಬೇಕು ಅದು ಇನ್ನರ್ GPS ನಾವ್ ಹೇಗೆ ಹೇಳ್ತೀವಿ, ಅವರನ್ನೇ ಗೈಡ್ ಮಾಡ್ಕೊಂತ ಅವ್ರು ಏನ್ ಮುಂದೆ ಜೀವನವನ್ನ ನಡೆಸ್ಕೋಬೇಕು ಅದನ್ನ ಅವರು ನಿರ್ಧಾರ ಮಾಡುವಂತ ಶಕ್ತಿ ಅವ್ರಿಗೆ ಬರುತ್ತೆ. ಸೊ ಇದನ್ನು ನಾವು ಹೆಲ್ಪ್ ಮಾಡ್ತೀವಿ. ಅಟ್ ದ ಸೇಮ್ ಟೈಮ್ ಹಿಪ್ನೋಥೆರಪಿ ಬಳಸಿ ಕೆಲವರಿಗೆ ಯಾವುದೇ ಒಂದು ಚಿಕಿತ್ಸೆ ಆಗದೆ ಇರೋದು, ಅಂದ್ರೆ ಅವರಲ್ಲಿ ಹೀಗೇನಿರುತ್ತೆ ಪ್ಯಾಟರ್ನು, ಅದನ್ನ ಅವರು ಬೇಡ ಮೇಡಮ್, ನಾವು ಇಷ್ಟು ದಿನದಿಂದ ಸಫರ್ ಮಾಡ್ತಿದೀವಿ, ನಮ್ಗೆ ಈ ತರ ಎಲ್ಲ ಆಗಿದೆ, ಇದೆಲ್ಲ ಆಯ್ತು ಮುಗೀತು, ಬಟ್ ಮುಂದೆ ನನಗೆ ಇದ್ರ ಮುಖಾಂತರ ನನಗೆ ಇದು ಬೇಡ, ನಾನು ಹೊಸ ಜೀವನವನ್ನ ಕಟ್ಕೋಬೇಕು, ಹೊಸ ಜೀವನವನ್ನ ನೋಡ್ಕೋಬೇಕು, ಅಲ್ಲಿಂದ ನಾನು ಸ್ಟಾರ್ಟ್ ಮಾಡ್ಬೇಕು ಅಂತಿದೆ. ಸೊ ಈ ಜೀವನ ನನಗೆ ಏನಾಗಿದೆ ಇದು ಸಾಕು ಅನ್ನೋ ಒಂದರಿಗೆ ಹಿಪ್ನೋಥೆರಪಿ ಮುಖಾಂತರ ನಾವು ಆ ಓಲ್ಡ್ ಪ್ಯಾಟರ್ನ್ಸ್ ಅನ್ನ ರಿಮೂವ್ ಮಾಡಿ ಅವ್ರು ಹೊಸ ಜೀವನವನ್ನ ಬೆಳೆಸ್ಕೊಳ್ಳೋದಕ್ಕೆ ನಾವು ಹೆಲ್ಪ್ ಮಾಡ್ತೀರಿ. ದಿಸ್ ಇಸ್ ಸಂಭೋಗಿನಿ ಒಂದು ಚಿಕಿತ್ಸೆ ತರ. ಸೊ ಇದನ್ನ ನಾವು ಬಳಸಿ ನಿಮಗೆ ಎಲ್ಲಾ ಒಂದು ರೀತಿಯ ನಿಮ್ಗೆ ಏನು ಜೀವನದಲ್ಲಿ ಬೇಕಾಗಿರುತ್ತೆ, ಅಂದ್ರೆ ಸುಖ, ಶಾಂತಿ, ನೆಮ್ಮದಿ ಒಂದು ಪಡೆಯೋದಿಕ್ಕೆ, ಮತ್ತೆ ನಿಮ್ಮಲ್ಲಿ ಯಾವುದೇ ಬ್ಲಾಕೇಜಸ್ ಇರುತ್ತೆ ಅಲ್ವಾ, ಅದರಿಂದ ಹೊರಗಡೆ ಬರೋದಿಕ್ಕೆ. ಫಸ್ಟ್ ಆಫ್ ಆಲ್ ಇವೆಲ್ಲ
ಕೆಲವೊಂದು ಹೇಳ್ಬೋದು ನಾವೆಲ್ಲ ಥೆರಪೀಸ್ ತಗೊಂಡಿರ್ತೀವಿ, ಮೆಡಿಟೇಷನ್ ಮಾಡ್ತೀವಿ, ಎಲ್ಲ ಇರುತ್ತೆ ಅಂತ. ಬಟ್ ನಮ್ಗೆ ಗೊತ್ತಿಲ್ಲದೆ ಒಂದು ಸೈಕಾಲಜಿಕಲಿ ಹೇಳ್ಬೇಕಂದ್ರೆ ನಾವು ತಗೊಂಬಂದಿರೋ ಕರ್ಮಗಳು ನಮ್ಮನ್ನ ಕಾಡ್ತಾ ಹೋಗುತ್ತೆ. ಸೊ ಇದು ನಾವ್ ಯಾವ್ದು ಏನು ಅಂತ ರೆಕ್ಟಿಫೈ ಮಾಡಿ ನಾವಲ್ಲಿ ಅಡ್ರೆಸ್ ಮಾಡೋದ್ರಿಂದ ಅಲ್ಲಿಗೆ ಒಂದು ಲೂಪ್. ಇವಾಗ ನಾವು ಸಂಪೂರ್ಣವಾಗಿ ಹೇಳ್ತೀವಿ ಅಂದ್ರೆ ನಾವು ಮತ್ತೆ ಮತ್ತೆ ಹುಟ್ಟೋದೇನಕ್ಕೆ? ನಮ್ಮ ಒಂದು ಕರ್ಮಗಳನ್ನ ತೀರ್ಸೋದಕ್ಕೆ ಅಲ್ವಾ? ಸೊ ಆ ಕರ್ಮಗಳನ್ನ ತೀರಿಸ್ಬೇಕು ಅಂತಂದ್ರೆ ನಾವು ಮತ್ತೆ ಮತ್ತೆ ಹುಟ್ತೀವಿ, ಅದಕ್ಕೊಂದು ಪರ್ಪಸ್ ಇರುತ್ತೆ, ಅದಕ್ಕೆ ಬರ್ತಿರ್ತೀವಿ. ಸೊ ಈ ಪೂರ್ವ ಜನ್ಮದಲ್ಲಿ ಅಥವಾ ನಾವ್ ಏನ್ ಮಾಡ್ತಿರ್ತೀವಿ ಗೊತ್ತಿರಲ್ಲ, ಯಾವ ಕರ್ಮ ಯಾವ್ದು ನಮ್ಗೆ ಹೇಗಾಗಿರುತ್ತೆ ಅಂತ. ಸೊ ಅದನ್ನ ನಾವ್ ಅನ್ಭೋಗ್ಸ್ಲಿಕ್ಕಂತಾನೆ ಬರ್ತೀವಿ. ಸೊ ನಾವ್ ಯಾವಾಗ ಇವಾಗ ಒಂದು ಸರ್ಕಲ್ ತಗೊಳ್ಳೋಣ, ನಾವು ರಿಪೀಟ್ ಹೊಡಿತಾನೇ ಇರ್ತೀವಿ ಪ್ರತಿನಿತ್ಯ. ಅಂದ್ರೆ ಆ ನಮ್ಮ ಒಂದು ಮೈಂಡ್ ಅಲ್ಲಿ ಆಗಿರ್ಬೋದು, ಥಾಟ್ಸ್ ಅಲ್ಲಿ ಆಗಿರ್ಬೋದು, ಒಂದು ಪರ್ಪಸ್ ಅನ್ನ ಇಟ್ಕೊಂಡು ಏನೋ ಮಾಡ್ತಿರ್ತೀವಿ. ಸೊ ಅದು ಬ್ರೇಕ್ ಆಗ್ಬೇಕು. ಆ ಬ್ರೇಕ್ ಆಗ್ಬೇಕು ಅಂದ್ರೆ, ಆ ಸರ್ಕಲ್ ಬ್ರೇಕ್ ಆಗ್ಬೇಕು ಅಂತಂದ್ರೆ ನಾವ್ ಏನ್ ಮಾಡ್ಬೇಕು? ನಾವ್ ಅರ್ಥ ಮಾಡ್ಕೋಬೇಕು ನಮ್ ಪರ್ಪಸ್ ಏನು, ನಾವ್ ಏನಕ್ ಬಂದ್ವಿ, ನಮಗೆ ಏನಕ್ ಆಗ್ತಿದೆ, ನಮ್ ಈ ಕರ್ಮ ಏನು, ನಾವ್ ಇದ್ರ ಮುಂದೆ ನಾವು ಅರ್ಥ ಮಾಡ್ಕೊಂಡು ನಾವ್ ಹೇಗೆ ಮುಂದುವರಿಬಹುದು. ಇದರಿಂದನೇ ನಮ್ಗೆ ಅದು ಕಂಪ್ಲೀಟ್ ಆಗಿ ನಮ್ಮನ್ನ ಟ್ರಾನ್ಸ್ಫಾರ್ಮ್ ಮಾಡುತ್ತೆ. ಸೊ ಬಳಸುವಂತ ಈ ಎಲ್ಲಾ ಹೀಲಿಂಗ್ ಟೆಕ್ನಿಕ್ಸ್, ಮೊಡಾಲಿಟೀಸ್ ಎಲ್ಲರಿಗೂ ಜನರಿಗೆ ತುಂಬಾ ಅವರ ಲೈಫ್ ಅನ್ನ ಟ್ರಾನ್ಸ್ಫಾರ್ಮ್ ಮಾಡ್ಕೊಂಡು ಅವರ ಒಂದು ಉತ್ತೇಜನಕ್ಕೆ ಯಾವ್ದ್ಯಾವ್ದು ದಾರಿಯನ್ನ ಅವರು ಎಕ್ಸ್ಪೆಕ್ಟ್ ಮಾಡ್ತಾರೆ, ಪರ್ಪಸ್ ಆಫ್ ಲೈಫ್ ಅಲ್ಲಿ ಏನು ದಾರಿಯನ್ನ ನಾವು ನೋಡ್ಕೋಬಹುದು. ಮತ್ತೆ ಅದಲ್ಲದೆ ಅವರ ಏನ್ ಕರ್ಮದಲ್ಲಿ ನಾವು ಸಫರ್ ಆಗ್ತಿದ್ರಿ ಅದಕ್ಕೊಂದು ಸೊಲ್ಯೂಷನ್ಸ್ ಬೇಕು ಅನ್ನೋರಿಗೆ, ಮತ್ತೆ ಅವ್ರ ಟ್ರಾನ್ಸ್ಫಾರ್ಮೇಶನ್ ಇನ್ ಎವ್ರಿಥಿಂಗ್, ಫೈನಾನ್ಷಿಯಲಿ ಆಗಿರ್ಬೋದು, ಮತ್ತೆ ಮೆಂಟಲಿ ಬ್ಲಾಕೇಜಸ್ ಆಗಿರುತ್ತೆ ಕೆಲವೊಬ್ರಿಗೆ, ಏನಕ್ಕೋ ಗೊತ್ತಿರಲ್ಲ. ಬಟ್ ಆದ್ರೂ ವಾಟ್ ಎವರ್ ಯು ಡೂ ವಿ ಕೆನಾಟ್ ಮೆಡಿಟೇಟ್ ಅಟ್ ಆಲ್, ಆ ತರ ಒಂದು ಸ್ಟೇಟ್ ಅಲ್ಲೂ ನಾವು ಕೆಲವೊಂದು ಕೇಸಸ್ ಅನ್ನ ಹ್ಯಾಂಡಲ್ ಮಾಡಿದ್ದೀವಿ. ಸೊ ಇದೆಲ್ಲ ಒಂದು ಚಿಕಿತ್ಸೆ ಈ ಒಂದು ಮಹಾವತಾರ್ ಫೌಂಡೇಶನ್ ಮುಖಾಂತರ ನಾನು ಅವರದೀಪವಾಗಿ ಮರ್ಜ್ ಆಗಿ ಸೊ ಅಸೋಸಿಯೇಷನ್ ಇಂದ ಕೊಡೋದಕ್ಕೆ ಇಷ್ಟಪಡ್ತಿದ್ದೀನಿ. ಸೊ ನನ್ನ ಗ್ರಾಟಿಟ್ಯೂಡ್ ಟು ದ ಮಾಸ್ಟರ್ ರಂಗನಾಥ್ ಸರ್, ಈ ಅವಕಾಶ ನನಗೆ ಮಾಡಿಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್.